ಗಂಗೆ ಒಂದು ದಿನ ಬತ್ತಬಹುದು, ತುಂಗೆ ಒಂದು ದಿನ ಬತ್ತಬಹುದು, ಯಮುನೆ ಒಂದು ದಿನ ಬತ್ತಬಹುದು, ಕೃಷ್ಣೆ ಒಂದು ದಿನ ಬತ್ತಬಹುದು. ಆದರೆ ಕರ್ಜಿಗಿ ಜನರ ಭಕ್ತಿ ಎಂದು ಬತ್ತಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಭಕ್ತಿವಂತರು ಕೊನೆಯದಾಗಿ ಈ ಉಡಿಯನ್ನು ಯಾಕೆ ತುಂಬುತ್ತಾರೆ, ಇದು ಒಂದು ಲಾಸ್ಟ್. ಯಾಕೆ ತುಂಬುತ್ತಾರೆ ಉಡಿ ಅಂದರೆ, ಒಂದನೇದ್ದು ಅಡಿಕೆ, ಎರಡನೆಯದ್ದು ಬಾಳೆಹಣ್ಣು, ಮೂರನೇದ್ದು ಅಕ್ಷತೆ, ನಾಲ್ಕನೇದ್ದು ಅರಿಶಿನ, ಉತ್ತತ್ತಿ, ತೆಂಗು, ಎಲೆ. ಇವನ್ನೆಲ್ಲ ಯಾಕೆ ತುಂಬುತ್ತಾರೆ? ಅಡಿಕೆಯನ್ನೇ ಯಾಕೆ ತುಂಬುತ್ತಾರೆ? ಪ್ರತಿಯೊಂದು ಪೂಜೆಗೆ ಅಡಿಕೆ, ಬೆಟ್ಟದ ಅಡಿಕೆ ಅಂತ ಪೂಜೆಗೆ ಇಡ್ತಾರೆ. ಆ ಬೆಟ್ಟದ ಅಡಿಕೆ ಅಂತ ಪೂಜೆಗಿಟ್ಟಾಗ ಇಟ್ಟುಗಾದ ನಡೆದಾರ ಮುಗಿಸ್ರಿ ಅಂತ ಅರ್ಥವು. ಇವು ಸಿಗ್ನಲ್ ಇರ್ತಾವೆ ನಮ್ಮ ಒಂದಿಟ್ಟು ಕೈ ಸೊನ್ನೆ ಬಾಯಿ ಸೊನ್ನೆ ಕಣ್ಸೊನ್ನೆ ಅಂತ ಇರ್ತಾವಲ್ಲ, ಹಂಗೆ ಸೊನ್ನೆಗಳು ಇವೆಲ್ಲ ನಮಗೆ. ಮುಗಿಸ್ತೀನಿ. ಮತ್ತು ಈಗ ಉಡಿ ತುಂಬೋದು ಹೇಳಕ್ಕೆ ಬಂದೀವಂದ್ರೆ ಇದನ್ನೇ ಹೇಳ್ಬೇಕಲ್ಲ ಮೇನಿಗೆ. ಕೊನೆಯದಾಗಿ ಹೇಳಿ ಬಿಡ್ತೀನಿ. ಅಡಿಕೆಯನ್ನು ಲಕ್ಷ ಕೊಟ್ಟು ಕೇಳ್ರಿ ತಾಯಂದಿರೆ, ಅಡಿಕೆನೇ ಯಾಕೆ ತುಂಬಬೇಕು? ಬೆಟ್ಟದ ಅಡಿಕೆ ಅಂತ ಪೂಜೆಗೆ ಇಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಗಣಪತಿ ಅಂತ ಪೂಜೆಗೆ ಇಡ್ತಾರೆ. ನಿಮಗೆಲ್ಲ ಗಾದಿ ಮಾತು ಗೊತ್ತದ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು, ಹುಟ್ಟಿದ ಮನೆಗೆ ತವರ ಮನೆಗೂ ಕೊಟ್ಟ ಮನೆಗೆ ಹೆಸರನ್ನು ತೊಗೊಂಡು ಬಾ ಅಂತ ತಿಳ್ಕೊಂಡು ಇಲ್ಲಿ ಅಡಕೆಯನ್ನು ತುಂಬ್ತಾರೆ. ಯಾಕ್ರಿ ಹಿಂಗ್ಯಾಕೆ ಮಾಡಿದ್ರಿ? ಆ ಬಾಕ್ಸ್ ತಿರುಗಿಸಿರ ನೋಡಿ, ಅದನ್ನು ಹೊಳಸ್ರಿ ಈ ಕಡೆ. ಹಲೋ ಬಿಡ್ರಿ. ಇನ್ನು ಎರಡನೆಯದ್ದು ಅಕ್ಷತೆ. ಅಕ್ಷತೆಯನ್ನು ಯಾಕೆ ಉಡಿ ತುಂಬಬೇಕು? ಭತ್ತದ ಸಮೇತ ಉಡಿ ತುಂಬಿದರೆ ಬರ್ತಿತ್ತಿಲ್ಲೋ? ಯಾಕೆ ಅಕ್ಷತೆನೇ ಉಡಿ ತುಂಬಬೇಕು ಅಂದರೆ ಅದಕ್ಕೆ ಮೋಕ್ಷ ಆಗ್ಯದ. ಆ ಭತ್ತವನ್ನು ಅಕ್ಕಿ ಮಿಲ್ಲಿಗೆ ಕಳಿಸಿ ಪಾಲಿಸಾಗಿ ಬಂದಾಗ ಅದೇ ಅಕ್ಕಿಯನ್ನು ಬಿತ್ತಿದರೆ ಅದು ಬೆಳೆ ಬರೋದಿಲ್ಲ. ಅದಕ್ಕೆ ನೀನು ಕೂಡ ಮನುಷ್ಯಳಾಗಿ ಹುಟ್ಟಿದ ಮೇಲೆ ಕೊನೆಯ ಜನ್ಮ ಮನುಷ್ಯ ಜನ್ಮದ, ನೀನು ಮೋಕ್ಷವನ್ನು ಪಡ್ಕೋ ಅಂತ ತಿಳ್ಕೊಂಡು ಅಕ್ಷತೆಯನ್ನು ತುಂಬುತ್ತಾರೆ. ಇನ್ನು ಮೂರನೇದ್ದು ಬಾಳೆಹಣ್ಣು. ಬಾಳೆಹಣ್ಣು ಯಾಕೆ ತುಂಬುತ್ತಾರೆ? ಮಕ್ಕಳ ಸಂಕೇತ. ಅಷ್ಟೇ ಅಲ್ಲ, ಬರೀತಾರೆ ಭಾಳ ಚಂದ, ಬಾಳೆಗೆ ಗೊನೆ ಬಿಡುವುದೇ ಕಡೆ, ಚೋಳಿಗೆ ಬಸುರಾದುದ್ದೇ ಕಡೆ, ವೀರನಿಗೆ ರಣರಂಗವೇ ಕಡೆ, ಮನುಷ್ಯ ಜನ್ಮಕ್ಕೆ ಇದೇ ಜನ್ಮ ಕಡೆ ಅಂತ ಬರೀತಾರೆ. ಬಾಳಿ ಗೊನೆ ಒಮ್ಮೆ ತಕ್ಕೊಂಡ ಮೇಲೆ ಹೊಳ್ಳೆ ಫಲ ಬರಂಗಿಲ್ಲ. ಅದಕ್ಕೆ ವೀರನಿಗೆ ರಣರಂಗವೇ ಕಡೆ, ಚೋಳಿಗೆ ಬಸುರಾದುದ್ದೇ ಕಡೆ. ಚೋಳಿಗೆ ಹೆರಿಗೆಯಾಗಬೇಕಾದರೆ ಬೆನ್ನಿನ ಇಬ್ಬಾಗ ಸೀಳುತ್ತದೆ. ಬೆನ್ನಿನ ಮುಖಾಂತರ ಚೋಳಿನ ಮರಿ ಹೊರಗೆ ಬರುತ್ತವೆ, ಚೋಳಿನ ಪ್ರಾಣ ಹೋಗ್ತದೆ. ಹೋದರೂ ಕೂಡ ಅದು ಮಕ್ಕಳಿಗೆ ಜನ್ಮವನ್ನು ಕೊಟ್ಟ ಪ್ರಾಣವನ್ನು ತ್ಯಾಗ ಮಾಡ್ತದೆ. ಅದೇ ಜನ್ಮ ಕಡೆ. ವೀರನಿಗೆ ರಣರಂಗವೇ ಕಡೆ. ಗಡಿ ಕಾಯೋ ಯೋಧನನ್ನು, ಒಬ್ಬ ಅನ್ನ ಕೊಡುವ ರೈತನನ್ನು ಜೀವನದಲ್ಲಿ ಎಂದೂ ಮರಿಬಾರ್ದು ನಾವು. ಯಾಕಂದರೆ ಅಲ್ಲಿ ಗಡಿ ಕಾಯ್ತಾನೆ. ಎಷ್ಟೇ ಕಷ್ಟ ಇದ್ದರೂ ಕೂಡ, ಹಿಮ ಬಿದ್ದರೂ ಕೂಡ ನಮ್ಮ ಭಾರತ ದೇಶವನ್ನು, ಭಾರತ ಮಾತೆಗಾಗಿ ಗಡಿ ಕಾಯುವ ಯೋಧನನ್ನು ಇವತ್ತಿನ ದಿನ ಸ್ಮರಣೆ ಮಾಡಿದರೆ ಇಂಥ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯದ. ಒಬ್ಬ ಅನ್ನ ಕೊಡುವ ರೈತನನ್ನು, ಇವತ್ತು ನಾವು ಕೋಟಿಗಟ್ಟಲೆ ಆಸ್ತಿಯದ ದುಡ್ಡದ ಅಂದರೂ ಕೂಡ ಒಂದು ತುತ್ತು ಅನ್ನ ಕುಟ್ಟಿದ ಈ ಶರೀರ ಅನ್ನ ಇರಲಿಲ್ಲ ಅಂದರೆ ಈ ತೊಗಲಿನ ಚೀಲ ಜೋತು ಬೀಳ್ತದಂತ ಬರೀತಾರೆ ಶರಣರು. ಹಾಗೆ ಒಬ್ಬ ಅನ್ನ ಕೊಡುವ ರೈತನನ್ನು ಇವತ್ತು ಸ್ಮರಣೆ ಮಾಡಬೇಕು. ಅದಕ್ಕೆ ಅವನಿಗೆ ವೀರನಿಗೆ ರಣರಂಗವೇ ಕಡೆ, ಮನುಷ್ಯ ಜನ್ಮಕ್ಕೆ ಇದೇ ಜನ್ಮ ಕಡೆ ಅಂತ ಒಬ್ಬ ಕವಿ ಬರೀತಾನೆ. ಇನ್ನು ನಾಲ್ಕನೇದು ಅರಿಶಿನ. ಅರಿಶಿನ ಯಾಕೆ ಹಚ್ಚಬೇಕಿದು? ವೈಜ್ಞಾನಿಕವಾಗಿಯೂ ಸತ್ಯದ, ಆರೋಗ್ಯ ದೃಷ್ಟಿಯಿಂದನೂ ಸತ್ಯದ. ಅರಿಶಿನವನ್ನು ಯಾಕೆ ತುಂಬುತ್ತಾರೆ? ಮಕ್ಕಳಿದ್ದ ಅರಿಶಿನೇ ತುಂಬುತ್ತಾರೆ. ಅಂದರೆ ನಿನಗೆ ಮಕ್ಕಳಾಗಲಿ ಅಂತ ಒಂದು ಸಂಕೇತದಿಂದ ಅರಿಶಿನ ತುಂಬುತ್ತಾರೆ. ಅಡಿಗೆ ಮನೆ ಒಳಗೆ ನಮ್ಮ ತಾಯಂದಿರ ಅಡಿಗೆಗೆ ಅರಿಶಿನವನ್ನು ಬಳಸ್ತಾರೆ. ದಮ್ಮು, ಕೆಮ್ಮು, ಕಫ ಇವ್ಯಾವು ಬರಬಾರದು ಅಂತ ತಿಳ್ಕೊಂಡು ಆರೋಗ್ಯ ದೃಷ್ಟಿಯಿಂದ ಬಳಸ್ತಾರೆ. ಮದುವೆ ಒಳಗೆ ಅರಿಶಿನ ಯಾಕೆ ಹಚ್ತಾರೆ ಅಂದ್ರೆ, ನೀನು ಸಂಸಾರ ಬಂಧನದಲ್ಲಿ ಕಾಲಿಡಕತ್ತಿದಿ, ಆ ಬಂಧನದಲ್ಲಿ ಬಿದ್ದರೆ ಪೆಟ್ಟಾಗಬಾರ್ದಂತ ಅಡ್ವಾನ್ಸ್ ಅರಿಶಿನ ಹಚ್ತಾರಂತ ನಿನಗೆ. ಅದಕ್ಕೂ ಕೂಡ ಅರಿಶಿನವನ್ನು ಹಚ್ತಾರೆ. ಇನ್ನು ಅಡಿಕೆ, ಅಕ್ಷತೆ, ಬಾಳೆಹಣ್ಣು, ಇಲ್ಲಿ ಉತ್ತತ್ತಿ ಯಾಕೆ ತುಂಬುತ್ತಾರೆ? ಉತ್ತತ್ತಿ ಹೊಳ್ಳಿ ಈ ದೇಹ ಉತ್ಪತ್ತಿ ಆಗದಿರಲಿ ಅಂತ ಉತ್ತತ್ತಿಯನ್ನು ತುಂಬುತ್ತಾರೆ. ಇನ್ನು ತೆಂಗು. ಯಾಕೆ ಈ ತೆಂಗನ್ನು ನಿಮಗೆ ಶ್ರೀಗಳು ಇವು ಎಲ್ಲ ನಿಮ್ಮ ಉಡಿಯಲ್ಲಿ ಆ ಕಾಯಿಯನ್ನು ಯಾಕೆ ಇಟ್ಟರು?
ಅದಕ್ಕೆ ವಿಶೇಷವಾದ ಅರ್ಥ ಇದೆ. ಅದು ಒಂದು ಕಾಯಿ, ಇದು ಒಂದು ಕಾಯಿ. ಅದು ಒಂದು ಕಾಯಿ, ದೇಹ ಅನ್ನತಕ್ಕಂಥದ್ದೊಂದು ಕಾಯಿ. ಆ ಕಾಯಿಗೆ 3 ಕಣ್ಣದಾವ, ಈ ಕಾಯಿಗೂ 3 ಕಣ್ಣದಾವೆ. ಅದು ಹೆಂಗೆ 3 ಕಣ್ಣು ಅಂದಿರಿ? ದೇಹ ಕೊಟ್ಟ ಭಗವಂತ ಕೊಟ್ಟದ್ದು 2 ಕಣ್ಣು. ಸಿಟ್ಟು ಬಂದಾಗ ವೀರಭದ್ರನ ಕಣ್ಣು ಒಂದೊಂದು. ಸಿಟ್ಟು ಬಂದಾಗ 3ನೇ ಕಣ್ಣು ತೆಗಿತೀವಲ್ಲ, ಅದು ಕೂಡ ಒಂದು ಕಣ್ಣೇ. ಆ ಕಾಯಿಗೆ 3 ಕಣ್ಣದ, ಈ ಕಾಯಿಗೆ 3 ಕಣ್ಣದ. ಆ ಕಾಯಿಗೆ ಜುಬ್ರದ, ಈ ಕಾಯಿಗೆ ಕೂದಲದ. ಆ ಕಾಯಿಗೆ ಚರ್ಮದ, ಆ ಕಾಯಿಗೆ ಚಿಪ್ಪದ, ಈ ಕಾಯಿಗೆ ಚರ್ಮದ. ಆ ಕಾಯಿಗೆ ಕೊಬರಿ ಅದ, ಈ ಕಾಯಿಗೆ ಕಬರಿ ಇರಬೇಕು. ಕಬರಿ ಇಟ್ಕೊಂಡು ಜೀವನ ಮಾಡ, ಕಬರಿಗೆಟ್ಟು ಜೀವನ ಮಾಡಬೇಡ ಅಂತ ಹೇಳುತ್ತದ ಆ ಕಾಯಿಯ ಸಂಕೇತ. ಆ ಕಾಯಿ ಒಳಗೆ ನೀರದ. ಎಂಥ ನೀರು? ಜ್ಞಾನ ಅನ್ನತಕ್ಕಂಥ ನೀರು. ಆ ಕಾಯಿಗೆ ಜ್ಞಾನ ಅನ್ನತಕ್ಕಂಥ ನೀರಿತ್ತು ಅಂದ್ರೆ ಈ ಕಾಯಿಗೂ ಕೂಡ ಜ್ಞಾನ ಅನ್ನತಕ್ಕಂಥ ನೀರಿದ್ರೆ ಅದಕ್ಕೆ ಬೆಲೆ ಅದ, ಇಲ್ಲ ಅಂದ್ರೆ ಬೆಲೆ ಇಲ್ಲ. ಆ ಕಾಯಿ ಕೆಟ್ಟರೆ ತಿಪ್ಪಿಗೆ ಚೆಲ್ತೀವಿ, ಈ ಕಾಯಿ ಕೆಟ್ಟರೆ ಎಲ್ಲಿ ಹೋಗ್ತದೆ? ಸೀದಾ ನರಕಕ್ಕೆ ಹೋಗ್ತದೆ. ಹಾಗೆ ಸ್ವರ್ಗಕ್ಕೆ ಹೋಗಬೇಕಾಗಿತ್ತು ಅಂದರೆ ಬಸವಣ್ಣವರು ಬರೀತಾರಲ್ಲ, ಪ್ರಸಾದವಾಗಿ ಬಂದ ಕಾಯ ಪ್ರಸಾದವಾಗಿಯೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾಗಿತ್ತು ಅಂದರೆ ಭಾಳ ಚಂದ ಈ ಕಾಯಿಯನ್ನು ನಾವು ಒಯ್ಯಬೇಕು ಅಂತ ತಿಳ್ಕೊಂಡು ಉಡಿಯನ್ನು ತುಂಬುತ್ತಾರೆ. ಇನ್ನು ಕೊನೆಯದಾಗಿ ಎಲೆ. ಈ ಎಲೆಯನ್ನು ಯಾಕೆ ತುಂಬುತ್ತಾರೆ? ಎಲೆ ತುಂಬುವಾಗ ಈ ತಾಂಬೂಲನ್ನು ಹಾಕೋತೀರಿ. ತಾಂಬೂಲ ಹಾಕ್ಕೊಂಡು ಸಿಹಿ ಊಟ ಮಾಡಿದಾಗ ತಾಂಬೂಲ ಹಾಕ್ಕೋತೀರಿ, ಎಲೆ ಅಡಿಕೆ ಹಾಕ್ಕೋತೀರಿ, ಮತ್ತು ನಿಮಗೆ ಉಡಿನೂ ತುಂಬ್ತಾರೆ. ತಾಂಬೂಲ ಹಾಕ್ಕೊಳ್ಳುವಾಗ ಮುಂದಿನ ಕುಡಿಯನ್ನು ಚೂಟಿ ಒಗಿತೀರಿ, ಹಿಂದಿನ ತುಂಬವನ್ನು ತೆಗಿತೀರಿ. ಹೌದಿಲ್ಲ? ತೆಗಿತೀರಿ ಇಲ್ಲಿ ನಿಮ್ಮ ಕಡೆ ತೆಗಿತೀರಿ? ಮತ್ತು ಹಾಗೆ ಹೇಳ್ಕೊತ ಹೊಂಟು ನೀವು ಹಾಗೆ ಹ್ಞೂ ಅಂದ್ರಿ. ಮುಂದಿನ ಕುಡಿ ಯಾಕೆ ಚೂಡ್ತಾರೆ, ಹಿಂದಿನ ತುಂಬ ಯಾಕೆ ತೆಗಿತಾರೆ ಅಂದರೆ, ಮುಂದಿನ ಕುಡಿಯನ್ನು ಚೂಟುವುದರಲ್ಲಿ ಒಂದು ಶಾಸ್ತ್ರ ಇದೆ. ಅಲ್ಲಿ ದರಿದ್ರ ದೇವತೆ ವಾಸ ಮಾಡಿರ್ತಾಳಂತೆ. ಆ ದರಿದ್ರ ದೇವತೆ ನಮ್ಮಲ್ಲಿ ಬರಬಾರದು. ನಾವು ಮನೆ ನಡೆಸು ಹೆಣ್ಣು ಮಕ್ಕಳು ಆ ದರಿದ್ರ ದೇವತೆ ನಮ್ಮಲ್ಲಿ ಬರಬಾರದು ಅಂತ ತಿಳ್ಕೊಂಡು ಆ ಕುಡಿಯನ್ನು ಚೂಟಿ ಒಗಿತೀವಿ. ಇನ್ನು ತುಂಬವನ್ನು ಯಾಕೆ ಚೂಟಿ ಹೊಡಿತೀವಿ ಅಂದರೆ ಅಲ್ಲಿ ಅಹಂಕಾರ ದೇವತೆ ವಾಸ ಮಾಡಿರ್ತಾಳೆ. ಆ ಅಹಂಕಾರವನ್ನು, ನಾನು ಅನ್ನತಕ್ಕಂಥ ಅಹಂಕಾರ ನಮ್ಮಲ್ಲಿ ಬರಬಾರದು. ನಾನು ಅನ್ನೋ ಅಹಂಕಾರ ಬತ್ತು ಅಂದರೆ ಇಡೀ ಜಗತ್ತೇ ಕಾಣಂಗಿಲ್ಲ. ಕಣ್ಣಾಗ ಕಸರು ಬಿದ್ದರೆ ಜನ ಕಾಣಂಗಿಲ್ಲ. ಇಡೀ ನಾನು ಅನ್ನತಕ್ಕಂಥ ಅಹಂಕಾರ ಬಂದರೆ ಇಡೀ ಜಗತ್ತೇ ಕಾಣಂಗಿಲ್ಲ. ಅಲ್ಲಮ್ಮ ಪ್ರಭುಗಳು ಬರೀತಾರೆ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಲ ಮಟಲ ಕುಟಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ. ಬಿರುಗಾಳಿ ಹುಟ್ಟಿದೊಡೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ. ಜ್ಞಾನ ಜ್ಯೋತಿ ಕೆಟ್ಟೊಡೆ ನಾ ಬಲ್ಲೆ ನೀ ಬಲ್ಲೆ ಎಂಬ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ ಅಂತ ಬರೀತಾರೆ. ನಾನು ಅನ್ನತಕ್ಕಂಥ ಬತ್ತು ಅಂದರೆ ನಾನಪ್ಪನ ಅನ್ನತಕ್ಕಂಥವನ್ನ ನಾಶ ಮಾಡಿ ಒಗಿತದ. ಹಂಗೆ ದೇವಿಗೂ ಕೂಡ ನೋಡ್ತಾಳೆ. ಹೆಂಗೆ ನೋಡ್ತಾಳೆ ಅಂದರೆ, ನಾನು ಅನ್ನತಕ್ಕಂಥ ಮದ ಬತ್ತು ಅಂದ್ರೆ ಕೊಡಬೇಕಾದ್ರೆ ನಿನ್ನ ಚಪ್ರ ಹರಿದು ಕೊಡ್ತಾಳೆ. ನೀವು ದಾನ ಧರ್ಮ ಮಾಡಿಲ್ಲ ಅಂದರೆ ನಿಮ್ಮ ಚರ್ಮ ಸುಲಿದು ತಗೋತಾಳೆ. ಕೊಡೋದು ಗೊತ್ತದ, ತಗೊಳ್ಳೋದು ಗೊತ್ತದ ಆ ತಾಯಿಗೆ. ನಮ್ಮಲ್ಲಿ ಕೂಡ ಒಂದಿಷ್ಟು ಮದಗಳದಾವೆ, ಅಷ್ಟ ಮದಗಳದಾವೆ. ಯಾವುದೋ ಒಂದು ಮದ ಬತ್ತು ಅಂದರೆ ಹೆಂಗೆ ಆನೆಗೆ ಮಾವುತ ಅಂಕುಶ ಹಾಕ್ತಾನಲ್ಲ, ನಮಗೂ ಕೂಡ ಆ ದೇವಿ ಯಾವ ಮುಖಾಂತರ ಆದರೂ ಕೂಡ ಅಂಕುಶವನ್ನು ಹಾಕ್ತಾಳೆ ಅನ್ನತಕ್ಕಂಥ ಈ ಸಂದರ್ಭದೊಳಗೆ ಎಲ್ಲ ಮುತ್ತೈದೆಯರು ಉಡಿಯನ್ನು ತುಂಬಿಕೊಂಡಿರಿ, ದಂಡಿಯನ್ನು ಕಟ್ಟಿಕೊಂಡಿರಿ. ಭಾಳ ಖುಷಿ ಅನ್ನಿಸ್ತದೆ. ನೀವೆಲ್ಲರೂ ಕೂಡ ಮುತ್ತೈದೆತನ 100 ಕಾಲ ಸುಖದಿಂದ ಬಾಡ್ರಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ನನ್ನ ಇವತ್ತಿನದ ವಿಶೇಷವಾಗಿ ಆಹ್ವಾನಿಸಿರ್ತಕ್ಕಂಥ ನಮ್ಮ ಕರ್ಜಿಗಿ ಎಲ್ಲ ಕಮಿಟಿಯರು, ಎಲ್ಲ ಸದಸ್ಯರು, ಪದಾಧಿಕಾರಿಗಳಿಗೆ ಕೂಡ, ಎಲ್ಲ ಊರಿನ ಜನಗಳಿಗೆ, ನಮ್ಮ ತಾಯಿಯಂದಿರಿಗೆ ಕೊನೆಯದಾಗಿ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಹರ ಓಂ ತತ್ಸತ್ ಪರಬ್ರಹ್ಮನೇ ನಮಃ.